ಮೌಂಟ್ ಮರಾಪಿ ಇಂಡೋನೇಷ್ಯಾದ ಪಶ್ಚಿಮ ಸುಮಾತ್ರಾದ ಪದಾಂಗ್ ಹೈಲ್ಯಾಂಡ್ಸ್ನಲ್ಲಿರುವ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಮರಾಪಿ ಇತ್ತೀಚೆಗೆ ಸ್ಫೋಟಗೊಂಡಿದೆ. ಇದು ಗಟ್ಟಿಯಾದ ಲಾವಾ, ಬೂದಿ ಮತ್ತು ಹಿಂದಿನ ಸ್ಫೋಟಗಳಿಂದ ಬಂದ ಬಂಡೆಗಳ ಪದರಗಳಿಂದ ಕೂಡಿದ ಸ್ಟ್ರಾಟೋವೋಲ್ಕೆನೋ ಆಗಿದೆ. ಎತ್ತರದ ಪ್ರದೇಶಗಳಲ್ಲಿನ ಹಲವಾರು ಜ್ವಾಲಾಮುಖಿಗಳಲ್ಲಿ ಅತಿ ಎತ್ತರದ ಶಿಖರವಾದ ಮೌಂಟ್ ಮರಾಪಿ ಸಮುದ್ರ ಮಟ್ಟದಿಂದ 2891 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ಮ್ಯಾಪಲ್ಲಿ ಕಾಣ್ತಾ ಇರೋದು ಜಾವಾ ಐಲ್ಯಾಂಡ್. ಜಾವಾ ಐಲ್ಯಾಂಡ್ನಲ್ಲಿ ಇಂಡೋನೇಷ್ಯಾದ ರಾಜಧಾನಿಯಾದ ಜಕಾರ್ತಾ ಇರುತ್ತದೆ. ಅದೇ ಐಲ್ಯಾಂಡ್ನಲ್ಲಿ ಇದು ಮೌಂಟ್ ಮರಾಪಿ ಇದ್ದು, ಇಂಡೋನೇಷ್ಯಾ ಒಂದು ದ್ವೀಪ ರಾಷ್ಟ್ರ ಅಂದರೆ ದ್ವೀಪಗಳಿಂದ ಕೂಡಿದ ರಾಷ್ಟ್ರವಾಗಿದ್ದು, ಇದು ಜಾವಾ ಐಲ್ಯಾಂಡ್ ಆಸ್ಟ್ರೇಲಿಯಾದ ಉತ್ತರಕ್ಕೆ ಹಾಗೂ ಜಾವಾ ಸಮುದ್ರದ ದಕ್ಷಿಣಕ್ಕೆ ಇದ್ದು, ಇದು ಪೆಸಿಫಿಕ್ ಮಹಾಸಾಗರವನ್ನು ಸುತ್ತುವರೆದಿರುವ ಉದ್ದವಾದ ಕುದುರೆಲಾಳದ ಆಕಾರದ ಭೂಕಂಪನ ಸಕ್ರಿಯ ಪಟ್ಟಿಯಾದ ರಿಂಗ್ ಆಫ್ ಫೈರ್ನ ಭಾಗವಾಗಿದೆ. ಅಂದರೆ ಇಲ್ಲಿ ಮ್ಯಾಪಲ್ಲಿ ಕಾಣ್ತಾ ಇರೋದು ಆಸ್ಟ್ರೇಲಿಯಾದಿಂದ ಪೂರ್ವಕ್ಕೆ ಮತ್ತು ಈ ಕಡೆ ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ ಮತ್ತು ಇದು ಏಷ್ಯನ್ ಕಾಂಟಿನೆಂಟ್, ಜಪಾನ್ ಈ ಕಡೆ ಒಂದು ಈ ರಿಂಗ್ ಅಪ್ ಅಂದರೆ ಇಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಮೂವ್ಮೆಂಟ್ ಆಗ್ತವೆ. ಈ ಮೂವ್ಮೆಂಟಿಂದ ಈ ಬಾರ್ಡರಲ್ಲಿ ಈ ಸಬ್ಡಕ್ಷನ್ ವಲ ಈ ಏನೇನಿದೆ ಬಾರ್ಡರ್ ಕಾಣ್ತಿದೆಯಲ್ಲ, ಈ ಬಾರ್ಡ್ರು ಸಬ್ಡಕ್ಷನ್ ಝೋನ್ ಅದು. ಇಲ್ಲಿ ಒಂದು ಪ್ಲೇಟು ಕೆಳಗಡೆ ಹೋಗುತ್ತೆ, ಭೂಮಿ ಒಳಗಡೆ ಹೋಗಿ ಅಲ್ಲಿ ಭೂಕಂಪನಕ್ಕೆ ಬೇಕಾಗುವಂಥ ಡೆವಲಪ್ಮೆಂಟ್ಸ್ ಆಗ್ತಾವೆ. ಅಲ್ಲಿ ಈ ಏರಿಯಾದಲ್ಲಿ ಸುಮಾರು 40,000 ಕಿಲೋಮೀಟ್ರು ಇದರ ಡಿಸ್ಟೆನ್ಸ್ ಇದ್ದು, ಭೂಮಿಯ 75% ಅಂದರೆ 75% ಆಫ್ ಭೂಕಂಪನ ಎಲ್ಲ ಇಲ್ಲೇ ನಡೆದಿದೆ ಇದೇ ಏರಿಯಾದಲ್ಲಿ. ಅಂದರೆ ಇದು ಪೆಸಿಫಿಕ್ ಸಿ. ನೆಕ್ಸ್ಟ್ ರಿಂಗ್ ಆಫ್ ಫೈರ್ ಅಥವಾ ಬೆಂಕಿ ಉಂಗುರು. ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಎಂದು ಕರೆಯಲ್ಪಡುವ ಬೆಂಕಿ ಉಂಗುರವು ಪೆಸಿಫಿಕ್ ಮಹಾಸಾಗರದ ಉದ್ದಕ್ಕೂ ಇರುವ ಒಂದು ಮಾರ್ಗವಾಗಿದ್ದು, ಇದು ಸಕ್ರಿಯ ಜ್ವಾಲಾಮುಖಿಗಳು ಮತ್ತು ಆಗಾಗ್ಗೆ ಭೂಕಂಪಗಳಿಂದ ಕೂಡಿದ. ಇದರ ಉದ್ದ ಸುಮಾರು 40,000 ಕಿಲೋಮೀಟರ್ ಇರುತ್ತದೆ. ಇದು ಪೆಸಿಫಿಕ್, ಜುವಾನಾ ಡಿ ಉಕಾ, ಕೊಕೋಸ್, ಇಂಡಿಯನ್, ಆಸ್ಟ್ರೇಲಿಯನ್, ನಾಜ್ಕಾ, ಉತ್ತರ ಅಮೆರಿಕ ಮತ್ತು ಫಿಲಿಪೈನ್ ಪ್ಲೇಟ್ಗಳನ್ನು ಒಳಗೊಂಡಂತೆ ಹಲವಾರು ಟೆಕ್ಟೋನಿಕ್ ಪ್ಲೇಟ್ಗಳ ನಡುವಿನ ಗಡಿಗಳನ್ನು ಗುರುತಿಸುತ್ತದೆ. ಭೂಮಿಯ ಮೇಲಿನ 75% ಜ್ವಾಲಾಮುಖಿಗಳು ಬೆಂಕಿಯ ಉಂಗುರದ ಉದ್ದಕ್ಕೂ ಇವೆ. ಇದರಲ್ಲಿ ಭೂಮಿ ಗ್ರಹದ ಅತ್ಯಂತ ಹಿಂಸಾತ್ಮಕ ಅಂದರೆ ಡೇಂಜರಸ್ ಭೂಕಂಪನಗಳು ಇಲ್ಲಿ ಕಂಡುಬರ್ತವೆ. ಬೆಂಕಿ ಉಂಗುರದ ಉದ್ದಕ್ಕೂ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳ ಸಮೃದ್ಧಿಗೆ ಆ ಪ್ರದೇಶದಲ್ಲಿನ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಯ ಪ್ರಮುಖ ಕಾರಣವಾಗಿದೆ. ಬೆಂಕಿ ಉಂಗುರದ ಹೆಚ್ಚಿನ ಭಾಗದಲ್ಲಿ ಫಲಕಗಳು ಸಬ್ಡಕ್ಷನ್ ವಲಯಗಳು ಎಂದು ಕರೆಯಲ್ಪಡುವ ಒಮ್ಮುಖ ಗಡಿಗಳಲ್ಲಿ ಅತಿಕ್ರಮಿಸುತ್ತವೆ. ಅಂದರೆ ಕೆಳಗಿರುವ ಫಲಕವನ್ನು ಮೇಲಿನ ಪ್ಲೇಟ್ ಕೆಳಕ್ಕೆ ತಳ್ಳುತ್ತದೆ ಅಥವಾ ಸಬ್ಡಕ್ಷನ್ ಮಾಡುತ್ತದೆ. ಬಂಡೆಯನ್ನು ಸಬ್ಡಕ್ಷನ್ ಮಾಡಿದಾಗ ಅದು ಕರಗುತ್ತದೆ ಮತ್ತು ಶಿಲಾಪಾಕವಾಗುತ್ತದೆ. ಭೂಮಿಯ ಮೇಲ್ಮೈಗೆ ತುಂಬ ಹತ್ತಿರವಿರುವ ಶಿಲಾಪಾಕದ ಸಮೃದ್ಧಿಯು ಅಂದರೆ ಲಾವಾ ಜ್ವಾಲಾಮುಖಿ ಚಟುವಟಿಕೆಗೆ ಸೂಕ್ತವಾದ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ. ಬೆಂಕಿ ಉಂಗುರದ ಈ ವಿಸ್ತರಣೆಯು ರೂಪಾಂತರದ ಗಡಿಯಾಗಿದ್ದು, ಇಲ್ಲಿ ಫಲಕಗಳು ಒಂದಕ್ಕೊಂದು ಪಕ್ಕಕ್ಕೆ ಚಲಿಸುತ್ತವೆ. ಭೂಮಿಯ ಹೊರಪದರದಲ್ಲಿ ಒತ್ತಡವು ನಿರ್ಮಾಣವಾಗಿ ಬಿಡುಗಡೆಯಾಗುವುದರಿಂದ ಈ ರೀತಿಯ ಗಡಿಯು ಹೆಚ್ಚಿನ ಸಂಖ್ಯೆಯ ಭೂಕಂಪನಗಳನ್ನು ಮಾಡುತ್ತದೆ.